ಸುಹಾಸಿನಿಗೆ ಮತ್ತೊಮ್ಮೆ ಸ್ವಾಗತ. ಟಾನ್ಸಿಲೈಟಿಸ್ ಅಂದರೆ ಗಂಟಲಿನ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ದಾವಣಗೆರೆಯಿಂದ ಸುಮಿತ್ರಾ ಕರೆ ಮಾಡಿದ್ದಾರೆ. ಸುಮಿತ್ರಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಸುಮಿತ್ರಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಕೇಳ್ತಿದೆ ಮೇಡಮ್, ಮಾತಾಡಿ. ನನಗೆ ಒಂದು 2-3 ತಿಂಗಳಾಯ್ತು ಗಂಟ್ಲು ತುಂಬಾ ಕಡ್ತಾ ಬರ್ತಿದೆ. ಬಹಳ ಡಾಕ್ಟ್ರಿಗೆ ತೋರಿಸಿದೀನಿ, ಆದ್ರೆ ಅವರೆಲ್ಲ ನಿನಗೆ ಅಸಿಡಿಟಿಯಿಂದ ಹಿಂಗ್ ಕಡ್ತಾ ಬರುತ್ತೆ ಅಂತ ಹೇಳಿ ಡಾಕ್ಟ್ರು ಮಾಂಟೆ ಕೆಲ್ಸಿ ಅಂತ ಒಂದ್ 15 ದಿವಸ ತಗೊಳಕ್ ಕೊಟ್ಟಿದ್ರು. ಓಕೆ. ಆದ್ರೂ ಈಗ ಅದು ಕಂಟಿನ್ಯೂ ಮಾಡಿದೀನಿ, ಆದ್ರೂ ಹಂಗೆ ಅದು ತಗೊಂಡಾಗಷ್ಟೇ ಕಮ್ಮಿ ಇರುತ್ತೆ, ಇಲ್ಲಾಂದ್ರೆ ಮತ್ತು ಕಡ್ತಾ. ಓಕೆ. ನಿಮ್ಗೆ ಇದಕ್ ಮುಂಚೆ ಯಾವ್ದಾದ್ರು ಅಲರ್ಜಿ ಪ್ರಾಬ್ಲಮ್ ಏನಾದ್ರು ಇತ್ತಾ ಸುಮಿತ್ರಾ ಅವರೇ? ಅಲರ್ಜಿ ಪ್ರಾಬ್ಲಮ್ ಇದು ಇದೆ ಮೇಡಮ್, ನನ್ಗೆ ಅಸಿಡಿಟಿದು. ಅಲ್ಲ, ಅಲರ್ಜಿ ಏನಾದ್ರು ಇದೆಯಾ? ಅವಾಗ ಕೆಮ್ಮು ಬರೋದು, ಕೆಮ್ಮು ನೆಗಡಿ ಏನಾದ್ರು? ಅದೇ ಮೇಡಮ್, ಕೆಮ್ಮಿಗೆ ಬರ್ಕೊಟ್ಟಿದ್ರು ಅವಾಗೆಲ್ಲ, ಈಗ 1 ವರ್ಷದ ತಳಗೆ ನನಗೆ. ಓಕೆ. ಇವಾಗ ನೀವ್ ಹೇಳ್ತಿರೋ ಪ್ರಾಬ್ಲಮ್ ಅಲರ್ಜಿಕ್ ಬ್ರಾಂಕೈಟಿಸ್. ಸೊ ಇದು ಗಂಟ್ಲು ಕಡ್ತಾ ಒಟ್ಟು. ಹೌದು, ಅಲರ್ಜಿಕ್ ಬ್ರಾಂಕೈಟಿಸ್ ಇರುವಾಗ ಇದ್ರ ಜೊತೆಗೆ ನಾವು ಕೆಮ್ಮು ಮತ್ತೆ ಗಂಟ್ಲಲ್ಲಿ ಕೆರ್ತಾ ಇರೋದು, ಸೊ ಇದ್ರ ಕೂಡ ನಾವು ನೋಡ್ತೀವಿ. ಸೊ ನೀವು ಹೇಳ್ತಿರೋದು ಟಾನ್ಸಿಲೈಟಿಸ್ ಅಲ್ಲ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತೀವಿ. ಸೊ ನಿಮ್ಗೆ ಯಾವ್ದಾದ್ರು ಅಲರ್ಜಿ ಏನಾದರೂ ಇದ್ದರೆ ಆಗ ನಿಮಗೆ ಈ ರೀತಿಯಾದ ಒಂದು ತೊಂದರೆಗಳನ್ನ ನೀವು ನೋಡ್ತೀರಾ. ಸೊ ಇದಕ್ಕೆ ಒಳ್ಳೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ, ಆದಷ್ಟು ನಿರ್ಲಕ್ಷ್ಯ ಮಾಡಬೇಡಿ. ಏನಕ್ಕಂದರೆ ಈ ಅಲರ್ಜಿಕ್ ಬ್ರಾಂಕೈಟಿಸ್ ಏನಾಗುತ್ತೆ, ನಿಮ್ಮ ಇಮ್ಯುನಿಟಿ ಪವರ್ನ ಕಡಿಮೆ ಮಾಡುತ್ತೆ, ಮತ್ತು ಇದು ಕ್ರಾನಿಕ್ ಬ್ರಾಂಕೈಟಿಸ್ಗೆ ಕೂಡ ತಿರ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ನಿರ್ಲಕ್ಷ್ಯ ಮಾಡದೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ. ಓಕೆ. ಈಗ ಬೆಂಗಳೂರಿಂದ ಸವಿತಾ ಕರೆ ಮಾಡ್ತಾರೆ. ಸವಿತಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ. ಹಲೋ, ಹೇಳಿಮ್ಮ. ಹಲೋ ಡಾಕ್ಟರ್, ಮತ್ತೆ ನನ್ನ ಮಗ 5 ವರ್ಷ. ಹಾಂ, ಹೇಳಿ. ಅವ್ನಿಗೆ 2 ಕಡೆ ಊದ್ಕೊಂಡಿದೆ ಗಂಟ್ಲಲ್ಲಿ. ಓಕೆ. ಅವರು ಡಾಕ್ಟ್ರು ಟಾನ್ಸಿಲ್ಸ್ ಅಂದ್ರು. ಓಕೆ. ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂತ ಒಬ್ರು ಹೇಳಿದ್ರು. ಓಕೆ. ಇನ್ನೊಬ್ರು ಮೆಡಿಸಿನ್ ಕೊಟ್ಟಿದ್ದಾರೆ, ಮೂಗಿಗೆ ಸ್ಪ್ರೇ ಮತ್ತೆ ಟ್ಯಾಬ್ಲೆಟ್ಸ್. ಓಕೆ. 2 ಮಂತ್ಸ್ ಆದ್ಮೇಲೆ ನೋಡ್ಬಿಟ್ಟು ಆಪರೇಷನ್ ಮಾಡೋಣ, ಇಲ್ಲ ಅಂದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಓಕೆ. 1.5 ಇಯರ್ ಇಂದನು. ಓಕೆ. ಓಕೆ, ಏನು ಮಾಡಬೇಕು ಅಂತೀರಾ? ಆದಷ್ಟು ಅವರು ಟಾನ್ಸಿಲ್ಸ್ಗೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಏನಕ್ಕೆ ಇವಾಗ ತಾನೇ ಬರೀ 5 ಇಯರ್ಸ್. ಸೊ ನಾನು ಹೇಳ್ದಾಗೆ ದಿ ಫಿಲ್ಟರ್ ಇಫ್ ಇಟ್ ಇಸ್ ರಿಮೂವ್ಡ್ ಏನಾಗುತ್ತೆ, ಸೊ ಬೇರೆ ಕಡೆ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋದು. ಸೊ ಆದಷ್ಟು ಅವರು ಹೋಮಿಯೋಪತಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಓಕೆ. ಈಗ ಸುಪ್ರಿಯಾ ಕರೆ ಮಾಡಿದ್ದಾರೆ. ಸುಪ್ರಿಯಾ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಹಲೋ, ನಮ್ಗೆ ಇದು ಗಂಟ್ಲು ನೋವು ಆಗುತ್ತೆ. ಅದು ವರ್ಷಕ್ಕೆ 3-4 ಟೈಮ್ಸ್ ಅನ್ನೋಂಗೂ ಆಗುತ್ತೆ. ಓಕೆ. ನಿಮ್ಮ ವಯಸ್ಸೆಷ್ಟು? ಆಗುತ್ತೆ. ಓಕೆ. ವಯಸ್ಸೆಷ್ಟು ನಿಮಗೆ? 18. ಓಕೆ. ಇದಕ್ಕೆ ಮುಂಚೆ ಯಾವಾಗಾದ್ರೂ ಇತ್ತಾ ಈ ಥರದ ಪ್ರಾಬ್ಲಮ್ಮು? ಎಷ್ಟು ವರ್ಷದಿಂದ ಇದೆ? ಅದು ಚಿಕ್ಕವಳಿಂದನೂ ಇದೆ. ಅದು ಗಂಟ್ಲು ನೋವು ಬರುತ್ತೆ, ಅದಾದ್ಮೇಲೆ ಇದು ಕೆಮ್ಮು, ಕಿವಿ ನೋವು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೀರಾ? ಇಲ್ಲ. ಓಕೆ. ಆದಷ್ಟು ನೀವು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ. ಆದಷ್ಟು ನಿರ್ಲಕ್ಷ್ಯ ಮಾಡಬೇಡಿ. ಗಂಟಲಿ ನೋವಿನ ಸಮಸ್ಯೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಇದು ಬೇರೆ ಕಡೆ ಇನ್ಫೆಕ್ಷನ್ ಹರಡೋ ಸಾಧ್ಯತೆಗಳಿರುತ್ತೆ. ಆದಷ್ಟು ಬೇಗ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಓಕೆ. ಈಗ ಶಿವಕುಮಾರ್ ಬಳ್ಳಾರಿಯಿಂದ ಕರೆ ಮಾಡ್ತಾರೆ. ಶಿವಕುಮಾರ್, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ನ ಕೇಳಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಶಿವಕುಮಾರ್ ಅಂತ ಬಳ್ಳಾರಿಯಿಂದ. ಹೇಳಿ. ಆಕ್ಚುಲಿ ನಮ್ಮ ತಾಯಿಯರಿಗೆ 55 60 ವರ್ಷ ಆಗಿದೆ. ಓಕೆ. ಅದು ಗಂಟ್ಲಿನಲ್ಲಿ ಆಕ್ಚುಲಿ ಊಟ ತಿನ್ಬೇಕಾದ್ರೆ ಏನು ಸಮಸ್ಯೆ ಇಲ್ಲ. ಓಕೆ. ನುಂಗ್ಬೇಕಾದ್ರೆ ಅದೇ ಫೀಲಿಂಗ್ಸ್ ಇನ್ನು ಸುಮಾರು 2 ತಿಂಗಳಿಂದ ಅದೇ ಫೀಲಿಂಗ್ ಅಲ್ಲಿ ಇದ್ದಾರೆ. ನೋವು ಅಂತಾರೆ. ಓಕೆ. ಬಟ್ ಅದಂತ ನೋವು ಅಂದ್ರೆ ಏನು ತಿನ್ಬೇಕಾದ್ರೆ ಸಮಸ್ಯೆ ಆಗೋದಿಲ್ವಂತ ಅವ್ರಿಗೆ. ಓಕೆ. ಮೇಡಮ್ ಏನ್ ಸಮಸ್ಯೆ ಅಂದ್ರೆ ಆಕ್ಚುಲಿ ನಾವು ಇಲ್ಲೆಲ್ಲ ತುಮಕೂರು ಟೆಸ್ಟ್ ಮಾಡಿಸಿದ್ವಿ ಒಂದು ಹಾಸ್ಪಿಟಲ್ ಅಲ್ಲಿ, ಶ್ರೀದೇವಿ ನರ್ಸಿಂಗ್ ರೂಮ್ ಅಂತ. ಅಲ್ಲಿ ಡಾಕ್ಟರ್ ಹೇಳಿದ್ರು ಅದು ಗ್ಯಾಸ್ಟ್ರಿಕ್ ಗೆ ಆ ತರ ಆಗಿದೆ ಅಂತ ಟ್ಯಾಬ್ಲೆಟ್ಸ್ ಕೊಟ್ರು. ಓಕೆ. ಗಂಟ್ಲು ಪರೀಕ್ಷೆ ಏನಾದ್ರು ಮಾಡಿಸಿದೀರಾ? ಮೇಡಮ್ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಅಲ್ಲ, ಗಂಟ್ಲು ಪರೀಕ್ಷೆ ಮಾಡಿಸಿದೀರಾ? ಹೌದು ಮೇಡಮ್, ಗಂಟ್ಲು ಪರೀಕ್ಷೆ ಎಲ್ಲ ಆಗಿದೆ. ಓಕೆ. ಎಂಡೋಸ್ಕೋಪಿ ಏನಾದ್ರು ಮಾಡಿದಾರಾ? ಎಂಡೋಸ್ಕೋಪ್ ಆಗಿದೆ ಮೇಡಮ್. ಎಂಡೋಸ್ಕೋಪಿಯಲ್ಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಇಲ್ಲ ಮೇಡಮ್, ಅದೆಲ್ಲ ಏನು ಸಮಸ್ಯೆ ಇಲ್ಲ, ಅದು ಗ್ಯಾಸ್ಟ್ರಿಕ್ಗೋಸ್ಕರ ಅದು ಆಗಿದೆ ಅಂತ ಹೇಳಿದ್ರು. ಓಕೆ, ಫೈನ್. ಆದಷ್ಟು ನೀವು ENT ಸರ್ಜನ್ನ ಕನ್ಸಲ್ಟ್ ಮಾಡಿ. ಏನಕ್ಕಂದರೆ 55-60 ಇಯರ್ಸ್ ಅಂತಂದರೆ ಅವ್ರಿಗೆ ಬೇರೆ ಯಾವುದಾದ್ರೂ ಲ್ಯಾರಿಂಗ್ಸ್ ಅಥವಾ ಫ್ಯಾರಿಂಗ್ಸ್ ಇದು ಪ್ರಾಬ್ಲಮ್ ಕೂಡ ಇರೋ ಸಾಧ್ಯತೆಗಳಿರುತ್ತೆ. ಸೊ ಅವ್ರಿಗೆ ನುಂಗ್ಲಿಕ್ಕೆ ಕಷ್ಟ ಆಗ್ತಿದೆ ಅಂದರೆ ಆದಷ್ಟು ಅವ್ರು ಬೇಗ. ಅಲ್ಲ ಮೇಡಮ್, ನುಂಗೋದಕ್ಕೆ ಏನು ಸಮಸ್ಯೆ ಇಲ್ವಂತ ಅವ್ರಿಗೆ. ಮತ್ತೆ ಬೇರೆ ಏನು ಸಮಸ್ಯೆ ಆಗುತ್ತೆ ಅವ್ರಿಗೆ? ಆಕ್ಚುಲಿ ಒಂದು ಆ ನೋವು ಹಾಗೆ ಉಳ್ಕೊಂಡಿದೆ ಅಂತ ಅದೇ ಒಂದು ಫೀಲಿಂಗ್ ಅಲ್ಲಿ ಇದ್ದಾರೆ ಅವರು. ಓಕೆ, ಅದೇ ಒಂದು ಗಿಲ್ಟಿ ಅವ್ರಿಗೆ. ಓಕೆ. ಹಾಗಿದ್ರೆ ಅವ್ರಿಗೆ ಮಾನಸಿಕವಾಗಿ ಏನಾದರೂ ಆ ಥರ ಅನ್ನಿಸ್ತಿದೆಯಾ?
ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ. ಸೊ ಏನು ಮಾಡ್ಬೋದು ಅಂತೀರ ಅವರು? ಅವರು ಮಾನಸಿಕವಾಗಿ ಅವ್ರಿಗೆ ಇವಾಗ ಕೆಲವೊಬ್ರಿಗೆ ಏನು ಅನ್ಸುತ್ತೆ ಆ್ಯಕ್ಚುಲಿ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಗಂಟ್ಲಲ್ಲಿ, ಆ್ಯಕ್ಚುಲಿ ಅದು ಅವ್ರ ಮೈಂಡಲ್ಲಿ ಅದಿರುತ್ತೆ, ಅದು ಗಂಟ್ಲು ನೋವಿದೆ ಅಂತ. ಸೊ ಆಗೇನಾಗುತ್ತೆ, ಅವ್ರು ಹಿಸ್ಟರಿಕಲ್ ಆಗಿರ್ತಾರೆ. ಸೊ ಅವ್ರು ಮಾನಸಿಕವಾಗಿ ಅವ್ರಿಗೆ ಸ್ಟ್ರಾಂಗ್ ಮಾಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ಸೊ ಅದರಿಂದ ಅವ್ರಿಗೆ ದೇ ಕ್ಯಾನ್ ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹ. ಅಂದರೆ ಟಾನ್ಸಿಲೈಟಿಸ್ ಬಗ್ಗೆ ನಾವು ಇಷ್ಟೊಂದೆಲ್ಲ ಗಮನ ಹರಿಸ್ತಾರೆ. ಯಾವಾಗಲೂ ಬರುತ್ತೆ, ಗಂಟ್ಲು ನೋವು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಕೆಲವರು ಆಪರೇಷನ್ ಮಾಡಬೇಕು ಅಂದ್ಕೊಳ್ತಾರೆ, ಕೆಲವರು ಆಪರೇಷನ್ ಮಾಡಿದ್ರೆ ಕಥೆನೇ ಮುಗಿದೋಗುತ್ತೆ ಅಂದ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡ್ಬಿಡ್ತಾರೆ. ಬಟ್ ಆಪರೇಷನಿಂದಾನು ಏನೆಲ್ಲ ಸಮಸ್ಯೆ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಮಗೆ ತಿಳಿಸ್ಕೊಟ್ರಿ, ಧನ್ಯವಾದ. ನಮಸ್ತೆ. ಸೊ ವೀಕ್ಷಕರೇ, ಇದು ಇವತ್ತಿನ ಸುಹಾಸಿನಿ. ಟಾನ್ಸಿಲೈಟಿಸ್ ಬಂದರೆ ಆದಷ್ಟು ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಮುಂದೆ ಹೋಗಿ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.